ಮಹಿಳೆಯರ ಸೌಂದರ್ಯವರ್ಧನೆಗೆ ಹೊಸ ಟಚ್ ನೀಡಲು ಹೊನ್ನಾವರದಲ್ಲಿ ಶುಭಾರಂಭಗೊಂಡಿದೆ ಗ್ಲಾಮರ್ ಕ್ವೀನ್ ಬ್ಯೂಟಿ ಪಾರ್ಲರ್. ಉತ್ತಮ ಗುಣಮಟ್ಟದ ಆಧುನಿಕ ಸೌಲಭ್ಯ ಒಳಗೊಂಡಿರುವ ಬ್ಯೂಟಿ ಪಾರ್ಲರ್ ಹೊನ್ನಾವರ ಪಟ್ಟಣದ ಬಜಾರ್ ರಸ್ತೆಯಲ್ಲಿರುವ ವಾಸುದೇವ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿದೆ. ಪಾರ್ಲರ್ ಉದ್ಘಾಟಿಸಿದ ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್ ಮಾತನಾಡಿ, ಹೆಣ್ಣು ಮಕ್ಕಳು ಪ್ರತಿ ರಂಗದಲ್ಲಿಯೂ ಮುಂದುವರಿಯುತ್ತಿದ್ದಾರೆ. ಈ ಹಿಂದೆ ಪುರುಷರು ಮಾತ್ರ ದುಡಿಮೆ ಮಾಡುತ್ತಿದ್ದರು. ಆದರೆ ಇಂದು ಮಹಿಳೆಯರು ಉದ್ಯೋಗ ಮಾಡುವ ಮೂಲಕ ಕುಟುಂಬದ ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ. ಅದರಲ್ಲೂ ಸ್ವ ಉದ್ಯೋಗದ ಮೂಲಕ ಯಶಸ್ವಿಯಾಗುತ್ತಿರುವುದು ಹೆಮ್ಮೆ ಎನಿಸುತ್ತಿದೆ. ಮಹಿಳೆಯರು ಆಗಮಿಸಿ ಇದರ ಸೌಲಭ್ಯ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ವಾಸಂತಿ ಅಮೀನ್ ಮಾತನಾಡಿ, ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಸ್ವ ಉದ್ಯೋಗವು ಪ್ರಮುಖ ಪಾತ್ರ ವಹಿಸಲಿದೆ. ಗ್ರಾಮಾಭಿವೃದ್ಧಿ ಯೋಜನೆಯು ಉಚಿತ ತರಬೇತಿಯ ಮೂಲಕ ಪ್ರೋತ್ಸಾಹ ನೀಡುತ್ತಿದೆ ಎಂದರು. ಕಟ್ಟಡ ಮಾಲಕರಾದ ದೀಪಾ ಕಾಮತ್ ಮಾತನಾಡಿ, ಮಹಿಳೆಯರ ಸೌಂದರ್ಯವರ್ಧನೆಗೆ ನಾನಾ ವಿಧದ ಕ್ರೀಮ್ಗಳು ಮಾರುಕಟ್ಟೆಗೆ ಬಂದಿವೆ. ಯಾವುದು ಒಳ್ಳೆಯದು ಕೆಟ್ಟದ್ದು ಎಂದು ಗೊಂದಲದಲ್ಲಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡುವ ಕಾರ್ಯ ಆಗಬೇಕು. ಪ್ರಾಜೆಕ್ಟ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೆ ಉತ್ತಮ ಸೇವೆಯ ಮೂಲಕ ಎಲ್ಲರ ಪ್ರೀತಿ ಗಳಿಸಿಕೊಂಡು ಯಶಸ್ವಿಯಾಗಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಸದಸ್ಯೆ ಮೇಧಾ ನಾಯ್ಕ್ ಮಾತನಾಡಿ, ಬ್ಯೂಟಿ ಪಾರ್ಲರ್ ಸೇವೆಯನ್ನು ಎಲ್ಲರೂ ಸ್ಮರಿಸಬೇಕು. ಅವರ ಕಾರ್ಯವನ್ನು ಎಲ್ಲರೂ ವೀಕ್ಷಿಸುತ್ತಿದ್ದಾರೆ. ಬ್ಯೂಟಿ ಪಾರ್ಲರ್ ಸೇವೆಯು ವೈದ್ಯರ ಸೇವೆಗೆ ಸಮಾನವಾಗಿದೆ. ವೈದ್ಯರು ದೇಹದ ಒಳಗಿನ ಕಾಯಿಲೆ ಗುಣಪಡಿಸಿದರೆ ಪಾರ್ಲರಿನವರು ಮುಖದ ಸೌಂದರ್ಯ ಸರಿಪಡಿಸುತ್ತಾರೆ. ಮುಂದಿನ ದಿನದಲ್ಲಿ ಬಡವರಿಗೆ ಇದನ್ನು ಕಲಿಸುವ ಮುಂದಾಲೋಚನೆಯು ಉತ್ತಮವಾಗಿದ್ದು ಇವರ ಸೇವಾ ಕಾರ್ಯ ಮಾದರಿಯಾಗಲಿ ಎಂದರು. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ ವನಿತಾ ದೇಶಭಂಡಾರಿ, ವಾಸುದೇವ್ ಗ್ರೂಪ್ ಮಾಲಕರಾದ ಅಮೃತ್ ಕಾಮತ್ ಶುಭ ಹಾರೈಸಿದರು. ಬ್ಯೂಟಿ ಪಾರ್ಲರ್ ಮಾಲೀಕರಾದ ಸೀಮಾ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಹು ವರ್ಷದ ಕನಸು ನನಸಾಗಿದೆ. ಮಹಿಳೆಯರಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಇದನ್ನು ಆರಂಭಿಸಲಾಗಿದೆ. ಮುಂದಿನ ದಿನದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಕೋರ್ಸ್ ಆರಂಭಿಸುತ್ತೇನೆ. ಈ ಮೂಲಕ ಇನ್ನಷ್ಟು ಮಹಿಳೆಯರು ಸ್ವಾವಲಂಬಿಯಾಗುವಂತೆ ಪ್ರೋತ್ಸಾಹ ಮಾಡುತ್ತೇನೆ ಎಂದರು. ಮೇಘಾ ನಾಯ್ಕ್ ಸ್ವಾಗತಿಸಿ ಕಲ್ಪನಾ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು.